ಅಂಗಳ ತಲುಪಿದೆ ಕುರ್ಚಿ ಕಿತ್ತಾಟ. ಓಟ್ ಚೋರಿ ವಾರ್ ಮಧ್ಯೆ ಶಕ್ತಿ ಪ್ರದರ್ಶನಕ್ಕೂ ರೆಡಿಯಾಗಿದ್ದಾರೆ ಕಾಂಗ್ರೆಸ್ ನಾಯಕರು. ಹೈಕಮಾಂಡ್ ಅಂಗಳಕ್ಕೆ ಕುರ್ಚಿ ಕಿತ್ತಾಟ ಅಲ್ಲಿಗೂ ಸಹ ಹೋಗಿದೆ. ಓಟ್ ಚೋರಿ ವಾರ್ ಮಧ್ಯೆ ಶಕ್ತಿ ಪ್ರದರ್ಶನಕ್ಕೆ ರೆಡಿಯಾಗಿದ್ದಾರೆ. ದೆಹಲಿಗೆ ತೆರಳಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ನಿನ್ನೆಯೇ ದೆಹಲಿಗೆ ತಲುಪಿರುವಂತಹ ಡಿಕೆ ಶಿವಕುಮಾರ್ ಅವರು. ಈ ಕುರ್ಚಿ ಕಿತ್ತಾಟ ದೆಹಲಿವರೆಗೂ ಹೋಗಿದೆ. ಜೊತೆಗೆ ಕಾರ್ಯಕ್ರಮದ ಬಳಿಕ ವರಿಷ್ಠರ ಜೊತೆಗೆ ಮಾತುಕತೆಯನ್ನು ಕೂಡ ಮಾಡ್ತಾರೆ. ಮಾತುಕತೆ ಆಗುವಂತಹ ಸಾಧ್ಯತೆಯೂ ಕೂಡ ಇದೆ. ಹೈಕಮಾಂಡ್ ಅಂಗಳದಲ್ಲಿ ಇವತ್ತು ದೆಹಲಿಯಲ್ಲಿ ಓಟ್ ಚೋರಿ ವಾರ್ ವಿರುದ್ಧ ಶಕ್ತಿ ಪ್ರದರ್ಶನಕ್ಕೂ ಕೂಡ ರೆಡಿಯಾಗಿದ್ದಾರೆ. ಒಂದು ಕಡೆ ಕುರ್ಚಿ ಕಿತ್ತಾಟ ನಡೀತಿದ್ರೆ, ಇನ್ನೊಂದು ಕಡೆ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಶಕ್ತಿ ಪ್ರದರ್ಶನಕ್ಕೆ ರೆಡಿಯಾಗಿದ್ದಾರೆ ಇಬ್ಬರು ನಾಯಕರು. ಓಟ್ ಚೋರಿ ವಾರ್ ಮಧ್ಯೆ ಶಕ್ತಿ ಪ್ರದರ್ಶನಕ್ಕೂ ರೆಡಿಯಾಗಿದ್ದಾರೆ. ನಿನ್ನೆ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಪ್ರಯಾಣವನ್ನ ಬೆಳೆಸಿದ್ರೆ, ಇಂದು ಸಿದ್ದರಾಮಯ್ಯನವರು ದೆಹಲಿಗೆ ತಲುಪಿದ್ದಾರೆ. ನಿನ್ನೆಯೇ ದೆಹಲಿಗೆ ತಲುಪಿರುವಂತಹ ಡಿಕೆ ಶಿವಕುಮಾರ್ ಅವರು ಜೊತೆಗೆ ಕಾರ್ಯಕ್ರಮದ ಬಳಿಕ ವರಿಷ್ಠರ ಜೊತೆ ಮಾತುಕತೆಯನ್ನ ಮಾಡಿರುವಂತಹ ಸಾಧ್ಯತೆಗಳು ಕೂಡ ಇದೆ. ಒಂದು ಕಡೆ ಕುರ್ಚಿ ಕಿತ್ತಾಟ ನಡೀತಿದೆ, ಒಗ್ಗಟ್ಟಿನ ಮಂತ್ರವೇನೋ ಇದೆ. ಆದರೆ ಇಲ್ಲಿ ಮತ್ತೆ ಸೋನಿಯಾ ಗಾಂಧಿ ಅನ್ನ ಭೇಟಿ ಆಗ್ತಾರೆ ಅನ್ನುವಂಥ ಮಾಹಿತಿಯೂ ಇದೆ. ಸಿಎಂ ಡಿಸಿಎಂ ಅವರು ಸೋನಿಯಾ ಗಾಂಧಿಯನ್ನ ಭೇಟಿ ಆಗ್ತಾರೆ. ವರಿಷ್ಠರನ್ನ ಭೇಟಿಯಾಗಲು ಡಿಕೆ ಶಿವಕುಮಾರ್ ಅವರು ಸರ್ಕಸ್ ಮಾಡ್ತಿದ್ದಾರೆ. ಓಟ್ ಚೋರಿ ಅಭಿಯಾನದ ಜೊತೆಗೆ ಕುರ್ಚಿಯ ಬಗ್ಗೆಯೂ ಖಂಡಿತ ಚರ್ಚೆ ಆಗುವ ಸಾಧ್ಯತೆ ಇದೆ. ಈಗಾಗಲೇ ಅತ್ಯಾಪ್ತರ ಜೊತೆ ದೆಹಲಿಗೆ ತಲುಪಿದ್ದಾರೆ ಡಿಕೆ ಶಿ. ಆಪ್ತ ಸಚಿವರಿರ್ಬಹುದು, ಶಾಸಕರಿರ್ಬಹುದು, ಎಲ್ಲರ ಜೊತೆ ದೆಹಲಿಯಲ್ಲೇ ಠಿಕಾಣಿ ಹೂಡಿದ್ದಾರೆ. ಮತ್ತೊಂದ್ ಕಡೆ ಆಪ್ತರ ಜೊತೆ ಮಾತುಕತೆ ಆಗಿರ್ಬೋದು. ಇವತ್ತು ಸಿಎಂ ಹಾಗೂ ಡಿಸಿಎಂ ಇಬ್ಬರೂ ಸಹ ಸೋನಿಯಾ ಗಾಂಧಿ ಅವರನ್ನ ಭೇಟಿಯಾಗುವಂತ ಸಾಧ್ಯತೆ ಇದೆ.